ಅಲ್ಲಿ ಬಗ್ಗಿಟ್ಟು VMC ಮಿಷಿನಲ್ಲಿ ಆಫ್ಸೆಟ್ ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ನೋಡಿರಿ. ಫಸ್ಟು ನಮ್ಮದು ವರ್ಕ್ ಪೀಸು ಈ ಥರ ಹೋಲ್ಡ್ ಮಾಡಿರಬೇಕು. ವರ್ಕ್ ಪೀಸ್ ಹೋಲ್ಡ್ ಮಾಡಾದಮೇಲೆ ನೆಕ್ಸ್ಟು ಇಲ್ಲಿ ಮಿಷಿನಲ್ಲಿ ನಾವು ಪ್ರೋಗ್ರಾಮ್ನ ಲೋಡ್ ಮಾಡಿದ್ದೀವಿ. ಇದರಲ್ಲಿ ನಮಗೆ ಆಫ್ಸೆಟ್ ಮಾಡಬೇಕು. ಇವಾಗ ಒಂದು ಜಾಬು ನಾವು ಮಾಡೋದಕ್ಕೆ ಆಫ್ಸೆಟ್ಟು ಯಾವ ಥರ ಮಾಡ್ತಿದ್ದೆ ಅದು ಫಸ್ಟು ಇಲ್ಲಿ ಪೊಸಿಷನ್ಗೆ ಹೋಗಿ ಪೊಸಿಷನಲ್ಲಿ ಆಪರೇಟರ್ ಅಂತ ಬರುತ್ತೆ. ಪೊಸಿಷನಲ್ಲಿ ಆಪರೇಟರ್ಗೆ ಹೋಗಿ ಇವಾಗ ನಾವು ಫಸ್ಟು ಎಕ್ಸ್ದು ನಾವು ವರ್ಕಿಂಗ್ ಪೊಸಿಷನ್ನು ಅಥವಾ ನಮ್ಮದು ಆಫ್ಸೆಟ್ ಪಾಯಿಂಟ್ ತಗೋಬೇಕು. ಏನು ಮಾಡ್ತೀವಿ ಅದಕ್ಕೆ ಇವಾಗ ಹ್ಯಾಂಡಲ್ ಜಾಗು ಇದರಲ್ಲಿ 0.01 ಇಲ್ಲಿ ಎಕ್ಸ್ ಡೈರೆಕ್ಷನ್ ಹೊಸ್ಬೇಕು. ಎಕ್ಸ್ ಡೈರೆಕ್ಷನ್ ಮೂವ್ ಮಾಡ್ಕೊಂಡಾಗ ಈ ಕಡೆ ಸೈಡ್ ಬಂತು. ಇಲ್ಲಿ ನಾವೇನು ಮಾಡ್ತೀವಿ ಝೆಡ್ ಪಾಯಿಂಟಲ್ಲಿ ಸ್ವಲ್ಪ ನಮಗೆ ಮೆಟೀರಿಯಲ್ಗೆ ಟಚ್ ಆಗೋ ಅಷ್ಟು ನಾವು ಪಾಯಿಂಟ್ ಏನು ಮಾಡ್ತೀವಿ ಕೆಳಗಡೆ ಇಳಿಸ್ಕೋಬೇಕು. ಸ್ವಲ್ಪ ನಮಗೆ ಮೆಟೀರಿಯಲ್ ಟಚ್ ಆಗಬೇಕು ಅಷ್ಟು ಪಾಯಿಂಟ್ ಕೆಳಗಡೆ ಇಳಿಸ್ಕೊತೀವಿ. ಈಗ ನಮಗೆ ಇಲ್ಲಿ ಸ್ವಲ್ಪ ಮೆಟೀರಿಯಲ್ ಟಚ್ ಆಗಿದೆ. ಇವಾಗ ಒಂದು ಸೈಡ್ ಆಫ್ ವರ್ಕ್ ಪೀಸಲ್ಲಿ ಮೆಟೀರಿಯಲ್ ಟಚ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ನಾವೇನು ಮಾಡ್ತೀವಿ ಇಲ್ಲಿ ಪೊಸಿಷನ್ನು ಆಪರೇಟರಲ್ಲಿ ಈ ಪಾಯಿಂಟ್ 800 ಏನಿದೆ ಇದನ್ನು ಏನು ಮಾಡ್ತೀವಿ ಆರಿಜಿನ್ ಅಂತ ಸೆಟ್ ಮಾಡ್ತೀವಿ. ಆಯಿತಾ, ಆರಿಜಿನ್ ಅಂತ ಸೆಟ್ ಮಾಡ್ತೀವಿ. 00 ಬಂತು, ಇಲ್ಲಿ 00 ಕಾಣುತ್ತೆ. 00 ಕಾಣ್ತಾ ಇದೆಯಾ? ಇದಾದಮೇಲೆ ನೆಕ್ಸ್ಟು ನಾವು ಸೆಂಟ್ರ್ ಪಾಯಿಂಟ್ ತಗೋಬೇಕು ಅಂದರೆ ಏನು ಮಾಡ್ತೀವಿ, ಇನ್ನೂ ಒಂದು ಸೈಡ್ಗೆ ಈ ಥರ ಮೂವ್ ಮಾಡ್ಕೊಂಡು ಇಲ್ಲೂ ಅಷ್ಟೇ ಝೆಡ್ಡು ಸ್ವಲ್ಪ ನಾವು ಕೆಳಗಡೆನೇ ಇಳಿಸ್ಕೊತೀವಿ. ಈ ಕಡೆಯಿಂದ ನಮಗೆ ಎಕ್ಸು ಟಚ್ ಆಗಿದೆ. ಇವಾಗ ಇದನ್ನು ಇಲ್ಲಿ ಏನು 89.700 ಇದೆ ಇದನ್ನು ಡಿವೈಡ್ ಬೈ 2 ಮಾಡ್ಕೋಬೇಕು. 89.700 ಡಿವೈಡೆಡ್ ಬೈ 2 ಕ್ಯಾಲ್ಕುಲೇಟರ್ ಮಾಡಿದ್ರೆ ಎಷ್ಟು ಬಂತಪ್ಪ? 44.85. ಈಗ ನಾವು ಎಕ್ಸನ್ನು 44.85 ಇಲ್ಲಿ ಕೂರಿಸ್ಕೋಬೇಕು. 44.85 ಮೂವ್ ಆಗ್ತಾ ಇದೆ ನೋಡಿ. 44.85 ಆಯಿತಾ? 44.85 ಕೂತಿದೆ. ಇದಾದಮೇಲೆ ಇವಾಗ ಎಕ್ಸ್ ಡೈರೆಕ್ಷನ್ದು ನಮಗೆ ನಾವು ಆಪರೇಟರ್ ಪೊಸಿಷನ್ನ ಕೂರಿಸಿದ್ದೀವಿ. ಇದಾದಮೇಲೆ ನೆಕ್ಸ್ಟು ವೈಯಲ್ಲಿ ನಾವು ಆಪರೇಟರ್ ಪೊಸಿಷನ್ ಕೂರಿಸ್ಬೇಕು ವೈ ಡೈರೆಕ್ಷನ್. ಈಗ ವೈ ನಾವು ಆಕ್ಸಿಸ್ ಸೆಲೆಕ್ಟ್ ಮಾಡ್ಕೊಂಡು ವೈಯಲ್ಲಿ ಮೂವ್ ಮಾಡ್ಕೊತೀವಿ. ವೈಯಲ್ಲೂ ಸೇಮ್ ನಾವು ಯಾವ ಥರ ಎಕ್ಸು ನಾವು ಇದರಲ್ಲಿ ಮಾಡಿದ್ವಿ ಅದೇ ಥರ ವೈಯಲ್ಲೂ ಮೂವ್ ಮಾಡ್ಕೊತೀವಿ. ವೈಯಲ್ಲೂ ಅಷ್ಟೇ 2 ಪಾಯಿಂಟ್ನ ಟಚ್ ಮಾಡಬೇಕು ಆ ಕಡೆ ಈ ಕಡೆ. ವೈಯಲ್ಲಿ ಈಗ 1 ಪಾಯಿಂಟು ಟಚ್ ಆಗಿದೆ. ಇಲ್ಲಿ ನಿಮಗೆ -0.400 ಬಂದಿದೆ. ಇದನ್ನ ಏನು ಮಾಡ್ತೀವಿ ನಾವು ಆರಿಜಿನ್ ಪ್ರೆಸ್ ಮಾಡಬೇಕು. ಆರಿಜಿನ್ ವೈಯು 0 ಆಗಿದೆ. ಅದೇ ಥರನೇ ವೈಯಲ್ಲಿ ನಾವು ಇನ್ನೊಂದು ಪಾಯಿಂಟ್ಗೆ ಬಂದು ಈಗ ಎಷ್ಟು ಬಂದಿದೆ ನಮಗೆ ವೈ ಬಂದ್ಬಿಟ್ಟು 92.700 ಇದೆ. ಇದನ್ನ ಡಿವೈಡ್ ಬೈ 2 ಮಾಡ್ಕೋಬೇಕು. 92.700 ಡಿವೈಡ್ ಬೈ 2 ಮಾಡ್ಕೊತೀವಿ. ಎಷ್ಟು ಬರುತ್ತೆ? 92.700 ಡಿವೈಡ್ ಬೈ ಮಾಡಿದ್ರೆ ನಮಗೆ 46.35 ಬರುತ್ತೆ. 46.35 ಬರುತ್ತೆ. ಈಗೇನು ಮಾಡ್ತೀವಿ 46.35ಗೆ ವೈ ಡೈರೆಕ್ಷನಲ್ಲಿ ಮೂವ್ ಮಾಡಬೇಕು. 46.35 ಬರೋ ತನಕ ವೈ ಡೈರೆಕ್ಷನಲ್ಲಿ ಮೂವ್ ಮಾಡಬೇಕು. ಇಲ್ಲಿ ನೋಡಿ 46.35
46.35ಗೆ ಇವಾಗ ವೈ ಡೈರೆಕ್ಷನಲ್ಲೂ ಕೂತಿದೆ. ಇದಾದಮೇಲೆ ನಾವು ಝೆಡ್ ಡೈರೆಕ್ಷನ್ದು ಝೆಡ್ ಆಫ್ಸೆಟ್ ಮಾಡಬೇಕು. ಝೆಡ್ ಆಫ್ಸೆಟ್ ಮಾಡೋಕ್ಕೆ ನಾವು ಇಲ್ಲಿ ಫೇಸಿಗೆ ಟಚ್ ಮಾಡಬೇಕು. ಝೆಡ್ ಆಫ್ಸೆಟ್ ಮಾಡೋಕ್ಕೆ ಫೇಸಿಗೆ ಟಚ್ ಮಾಡಬೇಕು. ನೋಡಿರಿ ಇಲ್ಲಿ ಫೇಸ್ ಆಫ್ ದಿ ವರ್ಕ್ ಪೀಸು ಟಚ್ ಮಾಡಬೇಕು. ಝೆಡ್ಡಲ್ಲಿ ನಿಧಾನಕ್ಕೆ ನಾವು ಕೆಳಗೆ ಮೂವ್ ಮಾಡ್ಕೊಂಡು ಈಗ ಝೆಡ್ ಫೇಸಿಗೆ ಟಚ್ ಆಗಿದೆ. ಝೆಡ್ ಫೇಸಿಗೆ ಟಚ್ ಆಗಿದೆ. ಇದನ್ನು ಏನು ಮಾಡ್ತೀವಿ ನಾವು ಇಲ್ಲಿ ಆರಿಜಿನ್ ಅಂತ ಹೊಡಿತೀವಿ. ಝೆಡ್ ಆರಿಜಿನ್ ಆಯಿತು. ಝೆಡ್ ಆರಿಜಿನ್ ಆದಮೇಲೆ ನಮಗೆ ನೆಕ್ಸ್ಟ್ ಏನು ಮಾಡಬೇಕು, ಈಗ ಆಫ್ಸೆಟ್ ನಾವು ಮಾಡಿರೋದನ್ನೆಲ್ಲ ಕೂರಿಸ್ಬೇಕು. ಇಲ್ಲಿ ಆಫ್ಸೆಟ್ ಅಂತ ಒಂದು ಆಪ್ಷನ್ ಇದೆ. ಆಫ್ಸೆಟ್ ಆಪ್ಷನ್ಗೆ ಹೋಗಿ ಟೂಲ್ ಆಫ್ಸೆಟ್ಟಲ್ಲಿ ಇವಾಗ ನಂಬರ್ 1 ನಾವು ಟೂಲ್ ನಂಬರ್ 1ನಲ್ಲಿ ಟೂಲ್ನ ಫಿಕ್ಸ್ ಮಾಡಿದ್ದೀವಿ. ಟೂಲ್ಸ್ ಫಿಕ್ಸ್ ಮಾಡಿದ್ದೀವಿ. ಅದನ್ನೇನು ಮಾಡ್ತೀವಿ, ಟೂಲ್ ಆಫ್ಸೆಟ್ ಮೆಜರ್ ಅಂತ ಹೊಡಿದ್ವಿ. ಇವಾಗ ಚೇಂಜ್ ಆಯಿತು 126.821. ನೆಕ್ಸ್ಟು ಅದೇ ಥರನ ಇವಾಗ ವರ್ಕ್ ಆಫ್ಸೆಟ್ ವರ್ಕಲ್ಲಿ ನಾವು ಎಕ್ಸು ಮತ್ತು ಇದನ್ನ ಮೆಜರ್ ಮಾಡ್ಕೊಂಡಿದ್ದೀವಿ. ಈಗ 2 ಸಲ ಏನು ಮಾಡ್ತೀವಿ, ಪಾರ್ಟ್ ಝೀರೋ ಸೆಟ್ ಇವಾಗ ನಮ್ಮದು ಚೇಂಜ್ ಆಗಿದೆ. ಅರ್ಥ ಆಯ್ತಾ?